ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಜೈಲಿನಲ್ಲಿ ಲೈಬ್ರರಿ ಕ್ಲರ್ಕ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗ ಜೈಲುವಾಸ ಅನುಭವಿಸ್ತಾ ಇರುವಂತ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋ ಕುತೂಹಲ ಇರುತ್ತಲ್ಲ, ಅದಕ್ಕೀಗ ಉತ್ತರ ಸಿಕ್ಕಿದೆ. ಜೈಲಿನಲ್ಲಿ ಲೈಬ್ರರಿ ಕ್ಲರ್ಕ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಅತ್ಯಾಚಾರ ಪ್ರಕರಣದಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇರುವಂತ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂತ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಲೈಬ್ರರಿ ಕ್ಲರ್ಕ್ ಆಗಿದ್ದಾರೆ. ಜೈಲಿನಲ್ಲಿ ಲೈಬ್ರರಿ ಕ್ಲರ್ಕ್ ಆಗಿ ಪ್ರಜ್ವಲ್ ರೇವಣ್ಣ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದು ದಿನದ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ದಿನಗೂಲಿ ನೌಕರನಾಗಿ ಸಾಮಾನ್ಯ ಕೈದಿಗಳಂತೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂಥ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರು ಜೈಲಿನಲ್ಲಿ ಲೈಬ್ರರಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ದಿನಕ್ಕೆ ದಿನಗೂಲಿ ಅವ್ರಿಗೆ 522 ರೂಪಾಯಿ ನೀಡಲಾಗ್ತಾ ಇದೆ. ಹಾಗಾದರೆ ಲೈಬ್ರರಿ ಕ್ಲರ್ಕ್ ಅಂದರೆ ಏನು ಕೆಲಸ ಇರುತ್ತೆ? ಪುಸ್ತಕ ಕೊಡೋದು, ನೋಂದಣಿ ಮಾಡ್ಕೊಳ್ಳೋದು, ಪುಸ್ತಕವನ್ನು ವಾಪಸ್ ಇಸ್ಕೊಳ್ಳೋದು. ಅಲ್ಲಿ ಇರೋವಂಥ ಅಪರಾಧಿಗಳಿರ್ತಾರಲ್ಲ, ಶಿಕ್ಷೆಗೊಳಗಾದಂಥವ್ರು, ಅವರು ಲೈಬ್ರರಿಗೆ ಏನಾದರೂ ಬಂದರೆ ಅವ್ರು ಯಾವ್ದಾದ್ರು ಬುಕ್ ಕೇಳಿದ್ರೆ ಕೊಡೋದು, ನೋಂದಣಿ ಮಾಡ್ಕೊಳ್ಳೋದು, ಆ ಬುಕ್ಕನ್ನು ವಾಪಸ್ ಇಸ್ಕೊಳ್ಳೋದು, ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಲೈಬ್ರರಿ ಕ್ಲರ್ಕ್ ಆಗಿ. ಇದೇ ಅವ್ರ ಕೆಲಸ. ಒಂದು ದಿನಕ್ಕೆ 522 ರೂಪಾಯಿ ಅವ್ರಿಗೆ ಸಂಬಳವನ್ನು ಫಿಕ್ಸ್ ಮಾಡಲಾಗಿದೆ. ಪ್ರತಿನಿತ್ಯ ನೋಂದಣಿಯನ್ನು ಮಾಡಿ ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ. ಒಂದು ವೇಳೆ ಏನಾದರೂ ಸಾಮಾನ್ಯ ಮನುಷ್ಯರು ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಅವ್ರಿಗೆ ಯಾವ ರೀತಿ ಸ್ಯಾಲ್ರಿ ಕಟ್ಟಾಗುತ್ತೋ ಅದೇ ಥರನೇ ಇವ್ರಿಗೂ ಕೂಡ ಸ್ಯಾಲ್ರಿ ಕಟ್ಟಾಗುತ್ತೆ. ಒಂದು ವೇಳೆ ಏನಾದರೂ ಕೆಲಸಕ್ಕೆ ಹಾಜರಾಗಲಿಲ್ಲ ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ರೆ, ಅತ್ಯಾಚಾರ ಪ್ರಕರಣದಲ್ಲಿ ಜೈಲುವಾಸಿ ಆಗಿರುವಂಥ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಈಗ ಲೈಬ್ರರಿ ಕ್ಲರ್ಕ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದು ದಿನಕ್ಕೆ ಅವರ ಸಂಬಳ 522 ರೂಪಾಯಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.